ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಲೈವ್ ಚಾನಲ್ಗೆ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ನಾಳೆ ಭಾನುವಾರ ನಡೀತಿದೆ. ಅದಕ್ಕೂ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಹೊರಗಡೆ ಸಿದ್ಧತೆಗಳು ಜೋರಾಗಿ ನಡೀತಿದೆ. ಇದರ ಜೊತೆಗೆ ಬಿಗ್ ಬಾಸ್ ಟೀಮ್ ಅವರು ಜಿಯೋ ಹಾಟ್‌ಸ್ಟಾರ್ ಮುಖಾಂತರ ಒಂದು ಬ್ಲಾಸ್ಟಿಂಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಪರಿಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಶನಿವಾರ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗುತ್ತೆ ಸೊ ನಿಮ್ಮ ಮುಂದೆ ಇಡೋ ಪ್ರಯತ್ನ ಪಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋ ಯಾರೆಲ್ಲ ನೋಡ್ತಿದ್ರು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಬಿಗ್ ಬಾಸ್ ಮುಗಿತಾ ಬಂದಿದೆ, ಸೊ ಆ ಒಂದು ರೀಸನಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಮುಂದಿನ ಯೂಟ್ಯೂಬ್ ಜರ್ನಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಬಿಗ್ ಬಾಸ್ ಮನೆಯ ಇವತ್ತಿನ ಮೇಜರ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಕೆಲವೊಬ್ಬರು ಎಕ್ಸ್ ಕಂಟೆಸ್ಟೆಂಟ್ಗಳು ಮನೆ ಒಳಗಡೆ ಹೋಗ್ತಿದ್ದಾರೆ. ಎಕ್ಸ್ ಕಂಟೆಸ್ಟೆಂಟ್ಗಳು ಈ ಒಂದು ಸೀಸನ್ ಅವರೇನಾ ಇಲ್ಲ ಅಂತ ಹೇಳಿದ್ರೆ ಬಿಫೋರ್ ಸೀಸನ್ ಅವರು, ಅದಂತೂ ಸ್ವಲ್ಪ ಕ್ಲಾರಿಟಿ ಇಲ್ಲ. ಬಟ್ ಎಕ್ಸ್ ಕಂಟೆಸ್ಟೆಂಟ್ಗಳು ಮನೆ ಒಳಗಡೆ ಹೋಗ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ವಿಜುವಲ್ಸ್ ಇವತ್ತು ನಾವು ಎಪಿಸೋಡ್ ಅಲ್ಲಿ ನೋಡಬಹುದು. ಮತ್ತೆ ಇನ್ನೊಂದು, ಬಿಗ್ ಬಾಸ್ ಫಿನಾಲೆ ಅಂದ್ರೆ ಅದಕ್ಕೆ ತುಂಬಾ ಅಲಂಕಾರ ತರೋದು, ಅಲ್ಲಿರುವಂತಹ ಸ್ಪರ್ಧಿಗಳು ಆಡುವಂತಹ ನೃತ್ಯ. ಸೊ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅದರ ನಿಟ್ಟಿನಲ್ಲಿ ಆಚೆಯಿಂದ ಕೊರಿಯೋಗ್ರಾಫರ್ಸ್ ಮನೆ ಒಳಗಡೆ ಹೋಗಿ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಡ್ಯಾನ್ಸ್ ಕಂಪೋಸಿಂಗ್ ಮಾಡ್ತಿದ್ದಾರೆ, ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡ್ತಿದ್ದಾರೆ. ಈ ಒಂದು ಪ್ರೊಸೆಸ್ ಅಲ್ಲಿ ಆಚೆಯಿಂದ ಒಳಗಡೆ ಹೋಗಿರುವಂತಹ ಕೊರಿಯೋಗ್ರಾಫರ್ಸ್ ರಘುವರ ವಿಚಾರದಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ದಾರಂತೆ. ಸೊ ಅವ್ರಿಗೆ ಸಂಬಂಧಪಟ್ಟಿರುವಂತಹ ಡ್ಯಾನ್ಸ್ ಅವರು ಕಂಪೋಸ್ ಮಾಡೋ ಟೈಮಲ್ಲಿ ಅವರು ಮಾಡ್ತಿರುವಂತಹ ಒಂದು ಡ್ಯಾನ್ಸ್ ನೋಡಿ ಸಿಕ್ಕಾಪಡೆ ಎಂಜಾಯ್ ಮಾಡ್ತಿದ್ದಾರೆ. ಇದರಲ್ಲಿ ಕಾವ್ಯ ಅವರು ಮತ್ತೆ ಅಶ್ವಿನಿ ಅವರು, ನಮ್ಮ ಗಿಲ್ಲಿ ಅವರು, ಧನುಷ್ ಅವರು, ರಶಿತ್ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ನ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತೆ. ಸೊ ಅದನ್ನ ಔಟ್ಪುಟ್ ನಾವು ನೋಡ್ಬೇಕಂತ ಹೇಳಿದ್ರೆ ಫಿನಾಲೆವರೆಗೂ ಕಾಯಲೇಬೇಕು. ಕೆಲವ್ರಿಗೊಂದು ಡೌಟ್ ಬಂದಿರಬಹುದು, ಜೋಡಿ ಡ್ಯಾನ್ಸ್ ಆಡ್ತಾರ ಇಲ್ಲ ಯಾವ ತರ ಅಂತ. ಇಲ್ಲ, ಜೋಡಿ ಡ್ಯಾನ್ಸ್ ಆಡೋದಿಲ್ಲ. ಪ್ರತಿಯೊಬ್ಬರಿಗೂ ಫಸ್ಟ್ ಸಿಂಗಲ್ ಡ್ಯಾನ್ಸ್ ಇರುತ್ತೆ. ಅವ್ರಿಗೊಂದು ಎಲಿವೇಶನ್ ಕೊಟ್ಟಾದ್ಮೇಲೆ ಲಾಸ್ಟ್ ಮೂಮೆಂಟ್ ಎಲ್ಲರೂ ಕೊಲಾಬ್ರೇಟ್ ಆಗ್ತಾರೆ. ಈ ಒಂದು ಸಾಂಗ್ ನ, ಈ ಒಂದು ಡ್ಯಾನ್ಸ್ ನ ಡ್ಯೂರೇಷನ್ ಬಂದ್ಬಿಟ್ಟು ಸುಮಾರು ಒಂದು 3 ರಿಂದ 4 ನಿಮಿಷ ಇರುತ್ತೆ. ಈ ಒಂದು ಅದ್ಭುತನ ನಾವು ಕಣ್ ತುಂಬ್ಕೋಬೇಕಂತ ಹೇಳಿದ್ರೆ ನಾಳೆ ಫಿನಾಲೆವರೆಗೂ ವೆಯ್ಟ್ ಮಾಡ್ಲೇಬೇಕು. ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಈ ಸೀಸನ್ಗೆ ಸಂಬಂಧಪಟ್ಟಿರುವಂತಹ ಕ್ಯಾಶ್ ಪ್ರೈಸ್ ನ ಇವತ್ತು ಎಪಿಸೋಡ್ ಅಲ್ಲಿ ರಿವೀಲ್ ಮಾಡ್ತಿದ್ದಾರೆ. ಅದೇ ರೀತಿ ಟೈಟಲ್ ವಿನ್ನರ್ ಯಾರಾಗ್ತಾರೆ, ಅವ್ರ ಕೈಲಿರುವಂತಹ ಕಪ್ ನ ಕೂಡ ಇವತ್ತೇ ಸೊ ಅದನ್ನ ಕೂಡ ರಿವೀಲ್ ಮಾಡ್ತಿದ್ದಾರೆ. ಕ್ಯಾಶ್ ಪ್ರೈಸ್ ಸುಮಾರು 50 ಲಕ್ಷ ಆದ್ರೆ, ಮತ್ತೆ ಇನ್ನೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಜಾರ್ ಪಾಯಿಂಟ್ಸ್ ಇದೆಯಲ್ವಾ, ಸೊ ಅದರಲ್ಲಿ ಮನೆಯವರೆಲ್ಲ ಉಳಿತಾಯ ಮಾಡಿರುವಂತಹ ಅಮೌಂಟ್ ಬಂದ್ಬಿಟ್ಟು 2.5 ಲಕ್ಷ ಅಂತೆ. ಈ ಒಂದು ಅಮೌಂಟ್ ಬಂದ್ಬಿಟ್ಟು ಫಸ್ಟ್ ರನ್ನರ್ ಅಪ್ ಯಾರು ಇರ್ತಾರೋ ಅವ್ರಿಗೆ ಸಿಗುವಂತಹ ಅಮೌಂಟ್ ಇದು. ಮತ್ತೆ ತುಂಬಾ ಜನಕ್ಕೆ ಇನ್ನೊಂದು ಡೌಟ್ ಇರುತ್ತೆ, ಅದೇನು ಅಂತ ಹೇಳಿದ್ರೆ ಸುದೀಪ್ ಸರ್ ಅವರು ಇವತ್ತು ಶನಿವಾರದ ಎಪಿಸೋಡ್ಗೆ ಬರ್ತಾರಾ ಅಂತ. ಇಲ್ಲ, ಸುದೀಪ್ ಸರ್ ಅವರು ಈ ಒಂದು ಶನಿವಾರ ಎಪಿಸೋಡ್ಗೆ ಬರೋದಿಲ್ಲ. ಸೊ ಡೈರೆಕ್ಟ್ ಆಗಿ ನಾಳೆ ನಡೆಯುವಂತಹ ಸೊ ಫಿನಾಲೆ ಒಂದು ಎಪಿಸೋಡಲ್ಲಿ ಅವ್ರು ಸಿಗ್ತಾರೆ. ಫಿನಾಲೆ ಆಲ್ಮೋಸ್ಟ್ ಇವತ್ತು ನೈಟಲ್ಲೇ ಸ್ಟಾರ್ಟ್ ಆಗಬಹುದು, ಇಲ್ಲ ಅಂತ ಹೇಳಿದ್ರೆ ನಾಳೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಬಹುದು. ಮತ್ತೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ತಗೊಂಡಿರುವಂತಹ ಮಹತ್ವದ ನಿರ್ಧಾರ ಏನು ಅಂತ ಹೇಳಿದ್ರೆ, ಈ ಸಲ ಯಾರು ವಿನ್ನರ್ ಆಗ್ತಾರೆ, ವಿನ್ನರ್ಗೂ ಮತ್ತು ರನ್ನರ್ ಅಪ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ವೋಟ್ ಲಿಸ್ಟು ಅಂತ ಹೇಳ್ಬಿಟ್ಟು ಅದನ್ನ ಡಿಸ್ಪ್ಲೇ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಆಗಿದೆ ಅಂತೆ. ಮೋಸ್ಟ್ಲಿ ರಿವೀಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಥರ ರಿವೀಲ್ ಮಾಡಿದಾಗ ಸೊ ಬಿಗ್ ಬಾಸ್ ಕಡೆಗೆ ಜನರ ಒಲವಾಗಿರ್ಬೋದು, ಅದ್ರ ಮೇಲೆ ನಂಬಿಕೆ ಆಗಿರ್ಬೋದು ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಈಗ ಬಿಗ್ ಬಾಸ್ ಮನೆಯಲ್ಲಿ 6 ಸ್ಪರ್ಧಿಗಳಿದ್ದಾರೆ. ಗಿಲ್ಲಿ ಅವರು, ಕಾವ್ಯ ಅವರು, ಧನುಷ್ ಅವರು, ಅಶ್ವಿನಿ ಅವರು, ರಘು ಅವರು ಮತ್ತು ರಕ್ಷಿತಾ ಶೆಟ್ಟಿ ಅವರು. ಸೊ ಈ 6 ಜನರಲ್ಲಿ 6 ಜನನು ಆ ಒಂದು ಫಿನಾಲೆ ಸ್ಟೇಜ್ಗೆ ಬರ್ತಾರಾ? ಖಂಡಿತ ಬರೋದಿಲ್ಲ, ಅದೆಲ್ಲರಿಗೂ ಗೊತ್ತಿರುತ್ತೆ. ಸೊ ನಿಮಗೆ ಗೊತ್ತಾಗಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಪ್ರತಿ ಸಲ ಒಬ್ರು ಎಲಿಮಿನೇಷನ್ ಆಗುವಾಗ ಸುದೀಪ್ ಸರ್ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಡೈರೆಕ್ಟ್ ಆಗಿ ನೀವು ಎಲಿಮಿನೇಷನ್ ಅಂತ ಹೆಸರು ತಗೊಂತಿದ್ರು. ಬಟ್ ಇವಾಗ ಇನ್ನೊಂದು ಚೂರು ವಿಭಿನ್ನವಾಗಿ ಥಿಂಕ್ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಯಾರು ಮನೆಯಲ್ಲಿ ಇರ್ತಾರಲ್ವಾ, ಮೋಸ್ಟ್ಲಿ 3 ರಿಂದ 4 ಜನ ಎವಿಕ್ಷನ್ ಆಗ್ಬೋದು. ಮೋಸ್ಟ್ಲಿ ಮನೆಯಲ್ಲಿ ಇದ್ದಾಗಲೇ ಸ್ಟೇಜ್ ಮೇಲೆಗೆ, ಫಿನಾಲೆ ಸ್ಟೇಜ್ ಮೇಲೆಗೆ 2 ಅಥವಾ 3 ಜನ ಬರ್ಬೋದು. ಅದರಲ್ಲಿ ರಿಮೈನಿಂಗ್ ಪೀಪಲ್ಸ್ 3 ಜನ ಯಾರು ಇರ್ತಾರೆ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲೇ ಎವಿಕ್ಷನ್ ಮಾಡುವಂತಹ ಸಾಧ್ಯತೆಗಳಿದೆ. ಲೈಕ್ ಯಾವುದಾದ್ರೂ ಗೇಮ್ ಮೂಲಕ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಗೆಸ್ಟ್ನ ಒಳಗಡೆ ಕಳಿಸ್ಬಿಟ್ಟು ಕಳಿಸೋದಾಗಿರ್ಬೋದು. ಸೊ ಇಲ್ಲ ಯಾವುದಾದ್ರು ಒಂದು ಥಿಂಗ್ಸ್ನ ಒಳಗಡೆ ಕಳಿಸ್ಬಿಟ್ಟು ಅದ್ರ ಮುಖಾಂತರ ಕಳಿಸೋದಾಗಿರ್ಬೋದು. ಈ ರೀತಿ ಕಳಿಸ್ತಾರೆ. ಯಾರು ಇರ್ತಾರೋ ರಿಮೈನಿಂಗ್ 3 or 4 ಮೆಂಬರ್ಸ್ ಅವ್ರನ್ನ ಆ ರೀತಿ ಎವಿಕ್ಷನ್ ಮಾಡುವಂತಹ ಸಾಧ್ಯತೆ ತುಂಬಾನೇ ಇದೆ. ಸುದೀಪ್ ಸರ್ ಅವರು ಡೈರೆಕ್ಟ್ ಆಗಿ ಅವ್ರ ಹೆಸರನ್ನ ಹೇಳೋದಿಲ್ಲ. ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು, ಲಾಸ್ಟ್ ಸೀಸನ್ ಆಗಿರ್ಬೋದು, ಬಿಫೋರ್ ಸೀಸನ್ ಆಗಿರ್ಬೋದು, ಟಾಪ್ 6 ಟಾಪ್ 5 ಯಾರು ಇರ್ತಾರೋ ಅವ್ರಿಗೆ ಸಂಬಂಧಪಟ್ಟಿರುವಂತಹ ಒಂದು ವಿಟಿ ಪ್ಲೇ ಮಾಡೋರು ಗಾರ್ಡನರ್ದಲ್ಲಿ ಅವರೊಬ್ಬರೇ ಸಿಂಗಲ್ ಆಗಿ ನಿಂತ್ಕೊಂಡಿರೋರು, ಅವ್ರಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಫಿಕ್ಸ್ ಎಲ್ಲ ಸುತ್ತಮುತ್ತ ಇರೋದು ಫೋಟೋಸ್ ಅಲ್ಲಿ ಇರ್ತಾ ಇತ್ತು. ಬಿಗ್ ಬಾಸ್ ಅವರು ಅಲ್ಲಿ ನಿಂತಿರುವಂತಹ ಸ್ಪರ್ಧಿ ಬಗ್ಗೆ ಹೋಗ್ಲಿಕ್ಕೆ ಕಾರ್ಯಕ್ರಮ ಆದ್ಮೇಲೆ ನಿಮ್ಗೆ ಇಷ್ಟವಾದಂತಹ ಫೋಟೋನ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಈ ಒಂದು ಸಂಪ್ರದಾಯ ನಡೀತಿತ್ತು. ಈ ಬಾರಿ ಆ ತರ ಏನು ಇಲ್ವಾ ಅಂತ ಕೇಳ್ತಿದ್ದಾರೆ. ಯಾವ ಒಂದು ಪ್ರೋಸೆಸ್ ಕೂಡ ವೋಟ್ ಅಫಿಲಿಂಗ್ ಪ್ರೋಸೆಸ್ ಆಗಿತ್ತು. ಸೊ ಈ ಸಾರಿ ಅದಕ್ಕಿಂತ ಅದ್ದೂರಿಯಾಗಿ ಹೊರಗಡೆಯಿಂದ ಅಭಿಮಾನಿಗಳನ್ನ ಕಳಿಸ್ಬಿಟ್ಟು ಅವ್ರ ಮಧ್ಯೆ ನಿಂತು ವೋಟ್ ಅಪೀಲಿಂಗ್ ಮಾಡುವಂತಹ ಚಾನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಅವರಿಗೆ ಸಂಬಂಧಪಟ್ಟಿರುವಂತಹ ಫೋಟೋ ಸ್ಲೈಡ್ ಆಗುವಂತಹ ವಿಟಿ ಹಾಕಿದ್ದಾರೆ. ಈಗ ತುಂಬಾ ಜನ ಕೇಳಬಹುದು, ಆ ಫೋಟೋ ಸ್ಲೈಡ್ ಆಗುವಂತಹ ವಿಡಿಯೋ ಹಾಕಿದ್ದಾರೆ, ಡೈರೆಕ್ಟ್ ಆಗಿ ವಿಟಿ ಯಾವಾಗ ಆಗ್ತಾರೆ ಅಂತ, ಅವ್ರ ಜರ್ನಿ ವಿಟಿ ಯಾವಾಗ ಆಗ್ತಾರೆ ಅಂತ. ಅದಕ್ಕೂ ಟೈಮ್ ಬಂದಿದೆ. ಆಲ್ಮೋಸ್ಟ್ ನಾಳೆ ಇದೆಯಲ್ವಾ ಫಿನಾಲೆಗೂ ಮುಂಚೆ ಪ್ರತಿಯೊಬ್ಬರ ವಿಟಿ ಪ್ಲೇ ಮಾಡೇ ಮಾಡ್ತಾರೆ. ಮತ್ತೆ ಇನ್ನೊಂದು, ಬಿಗ್ ಬಾಸ್ ಟೀಮ್ ಅವರು ಜಿಯೋ ಹಾಟ್‌ಸ್ಟಾರ್ ಮೂಲಕ ಒಂದು ಸಂದೇಶ ಕಳಿಸಿದ್ದಾರೆ ಅಂತ ಹೇಳಿದ್ನಲ್ಲ, ಅದೇನು ಅಂತ ಹೇಳಿದ್ರೆ, ಮೊನ್ನೆ ಆಲ್ಮೋಸ್ಟ್ 12:30 ರಾತ್ರಿಯಲ್ಲಿ ಒಂದು ಡಿಸ್ಕ್ಲೇಮರ್ ಆಗ್ತಾರೆ. ಅದೇನು ಅಂತ ಹೇಳಿದ್ರೆ, ಲೈವ್ ಸ್ಟ್ರೀಮಿಂಗ್ ಕೊನೆಯಾಗಿದೆ ಅಂದ್ರೆ ಆಟ ಮುಗ್ದಿದೆ ಅಂತಲ್ಲ, ಫಿನಾಲೆಗೆ ಸಿದ್ಧತೆ ಜೋರಾಗಿ ನಡೀತಿದೆ ಅಂತ ಅರ್ಥ.
ಫಿನಾಲೆ ಹಬ್ಬದಲ್ಲಿ ಭೇಟಿ ಆಗೋಣ. ಈ ರೀತಿ ಒಂದು ಡಿಸ್ಕ್ಲೇಮರ್ ಆಗ್ತಾರೆ. ಅಂದರೆ ಅರ್ಥ ಮಾಡ್ಕೊಬೇಕು, ಈ ಸಲ ಬಿಗ್ ಬಾಸ್ ಫಿನಾಲೆಗೆ ಇದಕ್ಕೂ ಮುಂಚೆ ಯಾವಾಗೂ ಆ ರೀತಿ ಸಿದ್ಧತೆ ಆಗಿರೋದಿಲ್ಲ. ಆ ರೀತಿ ಒಂದು ಭರ್ಜರಿಯಾಗಿ ಸಿದ್ಧತೆ ನಡೀತಿದೆ. ಸ್ನೇಹಿತರೆ, ಇದಿಷ್ಟು ಸದ್ಯಕ್ಕೆ ನಂಗೆ ಸಿಕ್ಕಿರುವಂತಹ ಮಾಹಿತಿ. ಸೊ ನನಗೆ ಸಿಕ್ಕಿರುವಂತಹ ಮಾಹಿತಿ ಪರಿಪೂರ್ಣವಾಗಿ ನಿಮ್ಮೆಲ್ಲರ ಹತ್ರನೂ ಹಂಚ್ಕೊಂಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಮುಂದಿನ ಯೂಟ್ಯೂಬ್ ಜರ್ನಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಈ ವಿಡಿಯೋಗೆ 200 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ತುಂಬ ಧನ್ಯವಾದಗಳು. ಈ 3 ತಿಂಗಳಲ್ಲಿ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಋಣನ ನಿಜವಾಗ್ಲೂ ತೀರಿಸೋದಕ್ಕೆ ಆಗಲ್ಲ. ಇದೇ ರೀತಿ ಬಿಗ್ ಬಾಸ್ ಮುಗಿದ ಮೇಲೆ ಮತ್ತೊಂದು ಅದ್ಭುತವಾದ ಕಂಟೆಂಟ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅಲ್ಲೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಸದ್ಯಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಳೋದು ಮರ್ತೋಗ್ಬಿಟ್ಟೆ, ಇನ್ನೊಂದು ಅದ್ಭುತವಾದ ಅಪ್ಡೇಟ್ ಇದೆ. ಆಲ್ಮೋಸ್ಟ್ ಲೆಂತ್ ಜಾಸ್ತಿ ಆಗುತ್ತೆ ವಿಡಿಯೋದು. ಅದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹೋಗೋ ಮುಂಚೆ ಮರೀದೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್.